ಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾದ ಜಮೀರ್ ಅಹಮದ್ ಖಾನ್. ಡಿಕೆಶಿ ಭೇಟಿಯಾಗಿ ಮಾಜಿ ಸಚಿವ ಜಮೀರ್ ಅವರು ಮಾತುಕತೆಯನ್ನು ನಡೆಸಿದ್ದಾರೆ. ಜಮೀರ್ ಅಹಮದ್ ಭೇಟಿಯ ವೇಳೆ ಡಿಕೆ ಸುರೇಶ್ ಅವರು ಕೂಡ ಉಪಸ್ಥಿತರಿದ್ದರು. ಡಿಕೆ ಸಂಪುಟವನ್ನ ಸೇರಲು ಜಮೀರ್ ಅಹಮದ್ ಖಾನ್ ಕಸರತ್ತು ಮಾಡುತ್ತಿದ್ದಾರೆ. ರಾಜ್ಯ ನಾಯಕರ ಮನೆಯನ್ನ ಸುತ್ತಾ ಇದ್ದಾರೆ ಜಮೀರ್ ಅಹಮದ್. 2 ಬಾರಿ ಸಿದ್ದರಾಮಯ್ಯನವರನ್ನು ಕೂಡ ಭೇಟಿಯಾಗಿರುವ ಜಮೀರ್, ಸಿದ್ದರಾಮಯ್ಯನವರ ಸೂಚನೆಯ ಮೇರೆಗೆ ಎಐಸಿಸಿ ಅಧ್ಯಕ್ಷ ಖರ್ಗೆ ಅವರನ್ನ ಭೇಟಿ ಮಾಡಿದರು. ಈಗ ಸಿಎಂ ಡಿಕೆ ಶಿವಕುಮಾರನ್ನ ಭೇಟಿಯಾಗಿ ಜಮೀರ್ ಅವರು ಚರ್ಚೆಯನ್ನ ನಡೆಸಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತಹ ಎಕ್ಸ್ಕ್ಲೂಸಿವ್ ಫೋಟೋ ಇದು. ಮಾಜಿ ಸಂಸದರಾಗಿರುವಂತಹ ಡಿಕೆ ಸುರೇಶ್ ಅವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಸಚಿವ ಸ್ಥಾನಕ್ಕೋಸ್ಕರ ಲಾಭಿಯನ್ನು ಮಾಡುತ್ತಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ ಅನ್ನೋ ಚರ್ಚೆ ರಾಜಕೀಯ ವಲಯದಲ್ಲಿ ನಡೀತಿದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಪ್ರಸನ್ನ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ಮೊದಲ ಪಟ್ಟಿಯಲ್ಲೇ ಸಚಿವ ಸ್ಥಾನ ಸಿಗುತ್ತೆ ಅಂತ ನಿರೀಕ್ಷೆಯನ್ನ ಇಟ್ಕೊಂಡಿದ್ರು, ಆದರೆ ಹುಸಿ ಆಯಿತು. ಯಾವಾಗ ಆಡಿಯೋ ಕ್ಲಿಪ್ ವೈರಲ್ ಆಯಿತು, ಎಲ್ಲವೂ ಕೂಡ ಉಲ್ಟಾಪಲ್ಟಾ ಆಗ್ಬಿಡುತ್ತಾ ಜಮೀರ್ ಅವರ ರಾಜಕೀಯ ಭವಿಷ್ಯದಲ್ಲಿ ಅನ್ನೋ ಕುತೂಹಲ ಮನೆ ಮಾಡಿತ್ತು. ಆದರೆ ಎಲ್ಲೋ ಒಂದು ಕಡೆ ಅದು ತಣ್ಣಗಾಗ್ತಾ ಇದ್ದ ಹಾಗೆ ಮತ್ತೆ ಡಿಕೆ ಅವರ ಸಂಪುಟವನ್ನ ಸೇರೋದಕ್ಕೆ ಎಲ್ಲಾ ರೀತಿಯ ಕಸರತ್ತುಗಳನ್ನ ಜಮೀರ್ ಅವರು ಶುರು ಮಾಡಿದ್ದಾರೆ. ಅದರ ಭಾಗವಾಗಿಯೇ ಈ ಡಿಕೆ ಶಿವಕುಮಾರ್ ಅವರ ಭೇಟಿನ ಮಧುಶ್ರೀ, ಕಳೆದ ಕೆಲವು ದಿನಗಳಿಂದ ಆಗ್ತಾ ಇರುವಂತಹ ಬೆಳವಣಿಗೆಗಳು ಜಮೀರ್ ಅಹಮದ್ ಖಾನ್ ಅವರಿಗೆ ಪೂರಕವಾಗಿಲ್ಲ. ಅವರು ರಾಜಕಾರಣದಲ್ಲಿ ಏನ್ ಅಂದ್ಕೊಂಡಿದ್ರೋ ಆ ಒಂದು ಮಟ್ಟವನ್ನ ಈ ಒಂದು ಸಂದರ್ಭದಲ್ಲಿ ತಲುಪೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಮೊದಲ ಪಟ್ಟಿಯಲ್ಲಿ ಸ್ಥಾನ ಗಿಟ್ಟಿಸೋದಕ್ಕೆ ಜಮೀರ್ ಅಹಮದ್ ಖಾನ್ ಅವರು ಪ್ರಯತ್ನ ಪಡ್ತಾ ಇರುವಂತಹ ಸಂದರ್ಭದಲ್ಲಿಯೇ ಆಡಿಯೋ ಒಂದು ಬಿಡುಗಡೆಯಾಗಿರುವಂತದ್ದು ಅವರಿಗೆ ರಾಜಕೀಯವಾಗಿ ದೊಡ್ಡ ಮಟ್ಟಿಗಿನ ಡ್ಯಾಮೇಜ್ ಅನ್ನ ಮಾಡಿದೆ. ಅಷ್ಟರಲ್ಲಿ ಎಲ್ಲವೂ ಸರಿ ಹೋಗಬಹುದು, 2ನೇ ಪಟ್ಟಿಯಲ್ಲಾದ್ರೂ ಕೂಡ ತಮ್ಮ ಹೆಸರು ಬರಬಹುದು ಅಂತೇಳಿ ಜಮೀರ್ ಅಹಮದ್ ಖಾನ್ ಅವರು ಅಂದ್ಕೊಂಡಂತಹ ಲೆಕ್ಕಾಚಾರ ಹಾಕಿದಂತಹ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರ ಸಿಟ್ಟು ಕೂಡ ಬಹಿರಂಗವಾಗಿ ವ್ಯಕ್ತವಾಗಿರುವಂತದ್ದು ಇದೀಗ ಜಮೀರ್ ಅಹಮದ್ ಖಾನ್ ಅವರಿಗೆ ಬಹಳ ದುಬಾರಿಯಾಗಿ ಪರಿಣಮಿಸಿದೆ. ಸಿದ್ದರಾಮಯ್ಯನವರ ಮುನಿಸಿನ ಕಾರಣದಿಂದಲೇ ಜಮೀರ್ ಅಹಮದ್ ಖಾನ್ ಅವರಿಗೆ ಸಚಿವ ಸ್ಥಾನ ಮೊದಲ ಪಟ್ಟಿಯಲ್ಲಿ ಸಿಗಲಿಲ್ಲ ಅನ್ನುವಂಥದ್ದು ಇದೀಗ ಕಾಂಗ್ರೆಸ್ ಪಾಳ್ಯದಲ್ಲಿ ಜೋರಾಗಿ ಕೇಳಿ ಬರ್ತಾ ಇರುವಂತಹ ಚರ್ಚೆ. ಇದೇ ಕಾರಣಕ್ಕೋಸ್ಕರ ನಿನ್ನೆಯಿಂದ ರಾಜ್ಯದ ಎಲ್ಲ ನಾಯಕರನ್ನು ಕೂಡ ಭೇಟಿಯಾಗಿ ಸಚಿವ ಸಂಪುಟ ಸೇರ್ಪಡೆಯ ಕಸರತ್ತನ್ನ ಜೋರಾಗಿ ನಡೆಸಿರುವಂತಹ ಜಮೀರ್ ಅಹಮದ್ ಖಾನ್ ಅವರು ದೊಡ್ಡ ಮಟ್ಟಿಗಿನ ಮಾತುಕತೆಯನ್ನ ನಡೆಸ್ತಾ ಇದ್ದಾರೆ. ನಿನ್ನೆ ಸಿದ್ದರಾಮಯ್ಯನವರನ್ನ ಭೇಟಿಯಾಗಿದ್ದಾರೆ. ಈ ಭೇಟಿಯ ಸಂದರ್ಭದಲ್ಲಿ ಆಗಿರುವಂತಹ ಬೆಳವಣಿಗೆಗಳಲ್ಲಿ ತನ್ನ ತಪ್ಪೇನೂ ಇಲ್ಲ ಅನ್ನುವಂಥದ್ದನ್ನ ಅವರಿಗೆ ಮನವರಿಕೆ ಮಾಡಿಕೊಡುವಂತಹ ಪ್ರಯತ್ನವನ್ನ ಸಿದ್ದರಾಮಯ್ಯನವರಿಗೆ ಆ ಒಂದು ಭೇಟಿಯ ಸಂದರ್ಭದಲ್ಲಿ ಹೇಳುವಂತಹ ಪ್ರಯತ್ನವನ್ನ ಜಮೀರ್ ಅಹಮದ್ ಖಾನ್ ಅವರು ಮಾಡಿದ್ದಾರೆ. ಅದಾದ ಬಳಿಕ ಸಿದ್ದರಾಮಯ್ಯನವರೇ ಸೂಚನೆ ಕೊಡ್ತಾರೆ, ನೀವು ಹೋಗಿ ಎಐಸಿಸಿ ಅಧ್ಯಕ್ಷರನ್ನ ಭೇಟಿ ಮಾಡಿ ಅಂತ ಹೇಳಿ. ಅದಾದ ಬಳಿಕ ಜಮೀರ್ ಅಹಮದ್ ಖಾನ್ ಅವರು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಕೂಡ ಭೇಟಿಯಾಗಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನು ಕೂಡ ಭೇಟಿಯಾಗಿ ಮಾತುಕತೆಯನ್ನ ನಡೆಸಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಭೇಟಿಯ ಸಂದರ್ಭದಲ್ಲೂ ಕೂಡ ಡಿಕೆ ಸುರೇಶ್ ಹಾಜರಿದ್ರು ಅನ್ನುವಂಥದ್ದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂದ್ರೆ ಈ ಆಡಿಯೋ ಬೆಳವಣಿಗೆಗಳು, ದಾವಣಗೆರೆಯ ಬೆಳವಣಿಗೆಗಳು, ಜಮೀರ್ ಅವರ ವಿರುದ್ಧ ಪಕ್ಷ ವಿರೋಧಿ ಚಟುವಟಿಕೆ ಕೆಲಸದ ಆರೋಪ ಇದೆಲ್ಲವೂ ಕೂಡ ಕೇಳಿಬಂದಂತಹ ಸಂದರ್ಭದಲ್ಲಿ ಡಿಕೆ ಸುರೇಶ್ ಅವರು ಜಮೀರ್ ಅಹಮದ್ ಖಾನ್ ಅವರ ಜೊತೆ ಒಂದು ಚರ್ಚೆಯನ್ನ ನಡೆಸಿದ್ರು. ಕೆಲವೊಂದು ಕಡೆ ಜಮೀರ್ ಅಹಮದ್ ಖಾನ್ ಅವ್ರನ್ನ ಮತ್ತೆ ಸಂಪುಟಕ್ಕೆ ಸೇರ್ಪಡೆ ಮಾಡ್ಕೋಬೇಕು ಅನ್ನೋ ಬಗ್ಗೆಯೂ ಕೂಡ ಒಂದು ಹಂತದ ಅಭಿಪ್ರಾಯ, ಒಂದು ರೀತಿಯ ಒಲವು ಡಿಕೆ ಸುರೇಶ್ ಅವರಿಗೆ ಇದ್ದಂತೆ ಕಾಣಿಸ್ತಾ ಇದೆ. ಈಗ ಕೇವಲ ಸಂಪುಟ ಸೇರ್ಪಡೆಯ ವಿಚಾರ ಮಾತ್ರ ಇಲ್ಲಿ ಬರ್ತಾ ಇಲ್ಲ, ಮುಸ್ಲಿಂ ನಾಯಕತ್ವದ ವಿಚಾರವೂ ಕೂಡ ಇಲ್ಲಿ ಮುನ್ನೆಲೆಗೆ ಬರ್ತಾ ಇದೆ. ಈ ರೀತಿಯ ಬೆಳವಣಿಗೆಗಳಾಗ್ತಾ ಇರೋದ್ರಿಂದಾಗಿ ಜಮೀರ್ ಅಹಮದ್ ಖಾನ್ ಅವರಿಗೆ ಸಚಿವ ಸ್ಥಾನ ತಪ್ಪಿದ್ರಿಂದಾಗಿ ಮುಸ್ಲಿಂ ನಾಯಕತ್ವದ ವಿಚಾರವೂ ಕೂಡ ಎಲ್ಲೊಂದು ಕಡೆ ಸ್ವಲ್ಪ ದೂರ ಆಗ್ತಾ ಇದೆ ಅನ್ನುವಂತ ರೀತಿಯ ವಾತಾವರಣ, ಆ ರೀತಿಯ ಬೆಳವಣಿಗೆಗಳು ಆಗ್ತಾ ಇದಾವೆ. ಹೀಗಾಗಿ ತಮ್ಮ ಪ್ರಭಾವವನ್ನ ಸಮುದಾಯದ ಮೇಲೆ ಇಟ್ಕೋಬೇಕು ಮತ್ತು 2ನೇ ಹಂತದ ಕ್ಯಾಬಿನೆಟ್ ನಲ್ಲಿ ತಮ್ಮ ಹೆಸರು ಘೋಷಣೆ ಆಗಬೇಕು ಅನ್ನುವಂತ ಕಾರಣಕ್ಕೋಸ್ಕರ ಜಮೀರ್ ಅಹಮದ್ ಖಾನ್ ದೊಡ್ಡ ಮಟ್ಟಿಗಿನ ಪ್ರಯತ್ನವನ್ನು ಆರಂಭಿಸಿದ್ದಾರೆ. ಅದರ ಭಾಗವಾಗಿ ಇದೀಗ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಮತ್ತು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಭೇಟಿ ಮಾಡಲಾಗಿದೆ. ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನು ಕೊಡೋದಕ್ಕೆ ಜಮೀರ್ ಅಹಮದ್ ಖಾನ್ ಅವರು ನಿರಾಕರಿಸಿದ್ರು ಕೂಡ ಅವರಿಗೆ ಆಗ್ತಾ ಇರುವಂತಹ ಈ ಎಲ್ಲ ಬೆಳವಣಿಗೆಗಳು ಕೂಡ ಅವರಿಗೆ ಪ್ಲಸ್ ಅಂತೂ ಆಗ್ತಾ ಇಲ್ಲ, ಎಲ್ಲವೂ ಕೂಡ ಅವರಿಗೆ ಮೈನಸ್ ಅನ್ನುವಂತ ರೀತಿಯಲ್ಲೇ ಕಂಡು ಬರ್ತಾ ಇದೆ. ಹೀಗಾಗಿ ಜಮೀರ್ ಅಹಮದ್ ಖಾನ್ ಅವರ ಈ ಪ್ರಯತ್ನ ಬಹಳ ಇಂಟ್ರೆಸ್ಟಿಂಗ್ ಆಗಿ ಕಾಣಿಸ್ತಾ ಇದೆ. ಮಧುಶ್ರೀ, ಧನ್ಯವಾದ ಪ್ರಸನ್ನ ತಮ್ಮೆಲ್ಲ ಮಾಹಿತಿಗಾಗಿ.